ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆ ನಂತರ ನೋಡಿ, ಗುರು ಇದೇ 2ನೇ ತಾರೀಕು, ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಿದ್ದಾನೆ. ಕಟಕ ರಾಶಿ ಅಂದಾಗ ಕನ್ಯಾ ರಾಶಿಗೆ 11ನೇ ಮನೆ ಲಾಭಸ್ಥಾನಕ್ಕೆ ಗುರು ಬರ್ತಿರೋದ್ರಿಂದ ಖಂಡಿತ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಗೆ ಯಾಕಂದರೆ ಸಪ್ತಮಕ್ಕೆ ಗುರುವಿನ ಒಂದು 9ನೇ ದೃಷ್ಟಿ, ಅದೇ ರೀತಿ ಸಪ್ತಮದಲ್ಲಿ ಶನಿ ಕೂಡ ಇದ್ದಾನೆ. ಜೊತೆಗೆ 3ನೇ ಮನೆ ಅಂತ ಬಂದಾಗ ವೃಶ್ಚಿಕ ರಾಶಿಗೆ ಗುರುವಿನ 5ನೇ ದೃಷ್ಟಿ ಬೀಳೋದ್ರಿಂದ 3ನೇ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಕಡೆಯಿಂದ ತುಂಬ ಚೆನ್ನಾಗಿರ್ತಾರೆ. ಅವ್ರ ಕಡೆಯಿಂದ ಹೆಲ್ಪ್ ಆಗೋದಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಬರೋದಾಗಿರ್ಬೋದು, ಕೆಲಸ ಸಪ್ತಮಕ್ಕೆ. ಯಾಕಂದರೆ 7ನೇ ಮನೆಗೆ ಮೀನ ರಾಶಿಗೆ ಗುರುವಿನ ಒಂದು 9ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲಿ ಶನಿ ಕೂಡ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕುವಂಥದ್ದು, ಹಸ್ಬೆಂಡ್ಗೆ ಅಂದರೆ ಗಂಡನಿಗೆ ಆದರೂ ಕೆಲಸ ಸಿಗ್ಬೋದು, ಅಥವಾ ಹೆಂಡತಿಗಾದರೂ ಕೆಲಸ ಸಿಗ್ಬೋದು. ಹೀಗೆ ಯಾರಿಗಾದರೂ ಒಬ್ರಿಗೆ ಕನ್ಯಾ ರಾಶಿಯವರ ಗಂಡ ಆಗಿದ್ದರೆ ಹೆಂಡತಿಗೆ, ಹೆಂಡತಿ ಆಗಿದ್ದರೆ ಗಂಡನಿಗೆ ಕೆಲಸ ಸಿಕ್ಕುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಜೊತೆಗೆ ಕನ್ಯಾ ರಾಶಿಯವರಿಗೆ ನೇರ ಗುರು ದೃಷ್ಟಿ ಬೀಳೋದ್ರಿಂದ ಮತ್ತು 11ನೇ ಲಾಭಸ್ಥಾನದಲ್ಲಿ ಗುರು ಇರೋದ್ರಿಂದ, ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 5ನೇ ಮನೆಗೆ ಕೂಡ ಮಕರ ರಾಶಿಗೆ ಗುರುವಿನ 7ನೇ ದೃಷ್ಟಿ ಬೀಳೋದ್ರಿಂದ ಕನ್ಯಾ ರಾಶಿಯವರಿಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಕೂಡ ಯಾರಿಗಾದ್ರೂ ಮಕ್ಕಳಾಗ್ಬೋದು, ಅಥವಾ ಮಕ್ಕಳಿಂದ ತುಂಬ ಸಂತಸ ಬರುವಂಥದ್ದು, ತುಂಬ ಹ್ಯಾಪಿ ಆಗುವಂಥದ್ದು, ಮಕ್ಕಳಿಂದ ಒಳ್ಳೆ ಸುದ್ದಿಗಳನ್ನ ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕನ್ಯಾ ರಾಶಿಯಾಗಿರುತ್ತೆ. ಕನ್ಯಾ ರಾಶಿಯವರು ತುಂಬ ಚೆನ್ನಾಗಿ ಗುರುವಿನ ಬದಲಾವಣೆಯಿಂದ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದೇ ರೀತಿ ಬಹಳಷ್ಟು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಜನಕ್ಕೆ ಹೊರದೇಶದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು, ಫಾರಿನ್ಗೆ ಹೋಗುವಂಥದ್ದು. ಇವಾಗೆಲ್ಲ ಫಾರಿನಿಂದ ಹೊರಗಡೆ ಓಡಿ ಬರ್ತಿದ್ದಾರೆ ಎಲ್ಲರೂ. ಫಾರಿನಿಂದ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಕೆಲಸವನ್ನು ರಿಸೈನ್ ಮಾಡಿ ಅಥವಾ ಕೆಲಸದಿಂದ ಈಚೆ ತೆಗೆದಾಕುವಂಥದ್ದು ಕಾರ್ಯ ಜಾಸ್ತಿ ಆಗಿದೆ. ಆದರೆ ಕನ್ಯಾ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಫಾರಿನಲ್ಲಿ ಕೆಲಸ ಆಗುವಂಥದ್ದಾಗಿರ್ಬೋದು, ಅಥವಾ ಸುಮ್ಮನೆ ಪ್ರವಾಸಕ್ಕಾದರೂ ಫಾರಿನ್ನ ಸುತ್ತಕ್ಕೆ ನೋಡೋಕ್ಕಾದರೂ ಹೋಗುವಂಥ ಚಾನ್ಸು ಅತಿ ಹೆಚ್ಚಿರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಬಹಳಷ್ಟು ತುಂಬ ಟೈಮ್ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಅತಿ ಹೆಚ್ಚು ನೋಡಿ ಬುಧನನ್ನು ಆರಾಧಿಸಬೇಕಾಗುತ್ತೆ, ರಾಶಿಯಾಧಿಪತಿ ಬುಧನನ್ನು ಆರಾಧಿಸಬೇಕಾಗುತ್ತೆ, ಗುರುವನ್ನು. ಯಾಕಂದರೆ ಗುರು ಬದಲಾವಣೆಯಿಂದ ಏನೇನಾಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಹಾಗಾಗಿ ಶನಿಯನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ. ಯಾಕಂದರೆ ಶನಿ ಕೂಡ ಸಪ್ತಮದಲ್ಲಿರ್ತಾನೆ, ಮತ್ತು ಸಪ್ತಮದಲ್ಲಿದ್ದು ಅಲ್ಲಿ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗುವಂಥ ಯೋಗ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಮದುವೆ ಆಗಿರೋರಿಗೆ ಮಕ್ಕಳಾಗುವಂಥ ಒಂದು ಯೋಗ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಗುರು ಬದಲಾವಣೆಯಿಂದ ತುಂಬ ರಾಜಯೋಗ ಮತ್ತು ದುಡ್ಡನ್ನು ಕೂಡ ನೋಡ್ತಾ ಹೋಗ್ಬೋದು. ಲಾಭಸ್ಥಾನ ದುಡ್ಡನ್ನು ನೋಡೋದಾಗಿರ್ಬೋದು, LIC ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಫಂಡ್ ಮಾಡ್ತಕ್ಕಂಥ ದುಡ್ಡು ನಿಮ್ಮ ಕೈ ಸಿಕ್ಕುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ದುಡ್ಡನ್ನು ಇಟ್ಟಿರೋ ದುಡ್ಡು, ಅಥವಾ LIC ಫಂಡು ಈ ಥರ ದುಡ್ಡು ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ದುಡ್ಡು ಕೂಡ ಎಲ್ಲೋ ಬಂದು ನಿಮ್ಮ ಕೈ ಸೇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಬಹಳಷ್ಟು ಕನ್ಯಾ ರಾಶಿ ಮೇಲೆ ಇರೋದ್ರಿಂದ ಗುರು ಬದಲಾವಣೆಯಿಂದ ಬಹಳಷ್ಟು ಲಾಭದಾಯಕರಾಗಿರ್ತೀರಾ. ಮತ್ತು ಕೆಲಸ ಕಾರ್ಯ ಅನ್ನೋದು ನಿಮ್ಮ ಕೈಲಿ, ನಿಮ್ಮ ಕಣ್ಣು ಮುಂದೆ ಕೂಡ ಇರುತ್ತೆ ಅಂತ ಹೇಳ್ತಾ, ನೀವು ಕೂಡ ಗುರುವಿನ ಈ ಒಂದು ಶ್ರೀಚಕ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಲೈಫೇ ಚೇಂಜ್ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ಧನ್ಯವಾದ.